ನೋಡ್ರಿ ಅತ್ತರ, ಇವಾಗ ಇಷ್ಟೊತ್ತನ ಮಾತಾಡಿದ್ದೆ ಅದನ್ನೆಲ್ಲ ಬಿಟ್ಟು ಬಿಡ್ರಿ. ಇವಾಗ ನಾಳೆ ನಾಡ್ದ ಪಾಪ ಕೃಷ್ಣ ಅವ್ರದ್ದು ಮದುವೆ ಐತಿ. ಅದಕ್ಕೆ ತಯಾರಿಗೆ ಏನೇನು ಬೇಕು ಅದನ್ನೆಲ್ಲ ಎಲ್ಲರೂ ಸೇರಿ ಮಾಡೋಣ. ಅವ್ರ ಮದುವೆ ಒಂದು ಚಂದನ ತಂಗ ಮನೆಯವ್ರು ಎಲ್ಲರೂ ಸೇರಿ ಮಾಡಿದ್ರೆ ಅವರಿಗೂ ಖುಷಿ ಆಕೈತಿ, ಮನೆಯವರೆಲ್ಲ ನಮಗೂ ಖುಷಿ ಆಕೈತಿ. ಇದನ್ನೆಲ್ಲ ಬಿಟ್ಟು ಬಿಡ್ರಿ ಅತ್ತರ, ಇಲ್ಲಿಗೆ ಎದಕ್ಕೆ ಬೇಕಿದೆ ಅಲ್ಲ. ಯಮ್ಮ, ನಂಗೆ ನಾಳೆ ನಾಡ್ದೆ ನಾನಂತೂ ಭಾಳ ಬ್ಯುಸಿ ಇದ್ದೀನಿ. ಯಾಕಂದರೆ ನನ್ನ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಅದಕ್ಕೋಸ್ಕರ ನಾನು ಮದುವೆಗೆ ಬರೋದಕ್ಕಾಗೋದಿಲ್ಲ. ನೀವಷ್ಟೇ ಹೋಗಿ ಮಾಡ್ಕೊಂಡು ಬರ್ರಿ. ಅಯ್ಯಯ್ಯ, ಏನಾಗಲ್ಲ, ಒಂದಿನ ರಜೆ ಹಾಕು ನಿಮ್ಮ ಆಫೀಸ್ನಾಗ ಸರಿಗೆ ಹೇಳು. ನಮ್ಮ ಅಣ್ಣನ ಮದುವೆ ಐತಿ, ಅದಕ್ಕೆ ಒಂದಿನ ರಜೆ ಕೊಡ್ರಿ ಅಂತ ಹೇಳು. ಒಂದು ದಿನ ರಜೆ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಅರ್ಧ ದಿನನಾರ ರಜೆ ಕೊಡೋಣ. ಬೇಕಾದ್ರೆ ಮಧ್ಯಾಹ್ನದ ಮೇಲೆ ಮದುವೆಗೆ ಮುಗಿಸ್ಕೊಂಡು ಅಲ್ಲೇ ನೀನು ಆಫೀಸ್ಗೆ ಹೋಗಂತೆ ಅಂತ ಸುಮ್ಮನೆ ರೆಡಿಯಾಗ. ಮದುವೆ ಐತಿ ನಾಡಿದ್ದು. ಇಲ್ಲಿ ಬೇ ಅಮ್ಮ, ಇಲ್ಲ ನನಗೆ ಬರೋಕ್ಕಾಗಂಗಿಲ್ಲ. ಆಫೀಸ್ನಾಗ ಭಾಳ ಅಂದ್ರೆ ಭಾಳ ಕೆಲಸ ಐತಿ. ಅದು ಅಲ್ದ ರಜೆನೂ ಕೊಡಂಗಿಲ್ಲ ಆಫೀಸ್ನಾಗ. ನೀವು ಹೋಗಿ ಮದುವೆ ಮಾಡ್ಕೊಂಡು ಬರ್ರಿ, ಮದುವೆ ಮಾಡಿಸ್ಕೊಂಡು ಬರ್ರಿ. ಇದೆಲ್ಲ ರಾಜನಿ ಹಿಂಗನ್ನ ಕುಂತಿದಿ ಮನ್ಯಾಗ. ನೀನು ಯಾವ್ದಾರ ಕಾರ್ಯಕ್ಕೆ ನೀನು ಯಾವ್ದಾರ ಫಂಕ್ಷನ್ಗೆ ಬರಲಿಲ್ಲ ಅಂದ್ರೆ ಮನ್ಯಾಗ ಯಾವ ಕಾರ್ಯನೂ ನಡೆಯಂಗಿಲ್ಲ, ಯಾವ ಫಂಕ್ಷನು ನಡೆಯಂಗಿಲ್ಲ. ನಿನಗೇನು ನಾಳೆದು ಬರ್ತೀಯ ನೀನಿಲ್ಲ, ನಿಂದು ಆಫೀಸ್ನಾಗ ರಜೆ ಕೊಡ್ತಾರ ಏನಿಲ್ಲ. ಯವ್ವ, ಹೇಳಾಕುಂತೀನಲ್ ಬೇ, ನಮ್ಮ ಆಫೀಸ್ನಾಗ ರಜೆ ಕೊಡಂಗಿಲ್ಲ ಅಂತಂದು. ನಾ ಬರಂಗಿಲ್ಲ ಅಷ್ಟೆ, ನೀವೆಲ್ಲರೂ ಹೋಗಿ ಬರ್ರಿ. ಯವ್ವ, ರಾಜುಗ ನಾಳೆಯಿಂದ ನಾಡ್ದ ರಜೆ ಕೊಡಂಗಿಲ್ಲ ಅಂತ. ಅದಕ್ಕೆ ಮದುವೆನ ಇನ್ನೊಂದು 4 ದಿನ ಮುಂದಕ್ಕೆ ಹಾಕ್ರಿ. ಐತವಾರ ದಿನ ಇಡ್ರಿ, ಅವನು ಖಾಲಿ ಇರ್ತಾನೆ, ಆಫೀಸ್ನಾಗೂ ರಜೆ ಇರ್ತೈತಿ. ಎಲ್ಲರೂ ಮದುವೆ ಮಾಡಿಸ್ಕೊಂಡು ಬಂದ್ರಾತು. ಈಗ ನಾಡ್ದೇನು ಬೇಡ. ಲೇ, ನಿನಗೇನಾರು ತಲೆಗಿಲಿ ಕೆಟ್ಟೈತನ್ಲೇ? ನೀನು ಅವನಿಗೇನೋ ಆಫೀಸ್ನಾಗ ರಜೆ ಕೊಡಲ್ಲ ಅಂತಂದು ಇವ್ರ ಮದುವೆನ ಮುಂದಕ್ಕೆ ಹಾಕ್ಬೇಕಂತ. ನಿನಗೇನಾರು ತಲೆಗಿಲಿ ಕೆಟ್ಟೈತ ಏನು? ಮದುವೆನ ಯಾವಾಗ ಬೇಕು ಅವಾಗ ಮಾಡೋಕ್ಕಾಕೈತನ? ನಾಡಿದ್ದು ದಿನ ಚಲೋ ಐತಿ, ನಾಡಿದ್ದ ಮದುವೆ ಐತಿ. ಸುಮ್ಮನೆ ತೆಪ್ಪಗ ಬಾಯಿ ಮುಚ್ಚಿಕೊಂಡು ಎಲ್ಲರೂ ಬಂದ್ರಿ ಮನ್ಯಾಗ ಉಳ್ಕೋತೀರಿ. ಇಲ್ಲ ಅಂದ್ರೆ ಮನ್ಯಾಗ ಯಾರನ್ನೂ ಇರಕ್ಕೆ ಬಿಡಂಗಿಲ್ಲ ನಾನು, ನೆನಪಿರ್ಲಿ ನಿಮ್ಗೆ. ರಾಜು, ನೀನು ಆಡಿದ ರಜೆ ಹಾಕಾಕಬೇಕು, ಮದುವೆಗೆ ಬರಾಕಬೇಕು. ಇಲ್ಲದ್ದೇನಾರ ನಾಟಕ ತೆಗದಿ ಅಲ್ಲೇ ನೀನೇನು ಪಂಚಾಯತ್ ಕೆಲಸ ಮಾಡ್ತೀಯಲ್ಲ ಅಲ್ಲಿಗೆ ಬಂದು ನಿಮ್ಮ ಸರ್ ಮುಂದೆ ನಾನೇ ಮಾತಾಡ್ಬೇಕಾಗತ್ತ, ನೆನಪಿರ್ಲಿ. ರೀ, ಅವನು ಆಫೀಸ್ನಾಗ ಕೆಲಸ ಮಾಡ್ತಿರೋದು, ಅದು ಅಲ್ಲದ ಒಂದು ಸರ್ಕಾರಿ ನೌಕರಿ. ಅವನೇನು ಹೊಲದಾಗ ನೀರು ಕಟ್ಟೋದು, ಕಳೆ ತೆಗೆಯೋದು ಅಂತ ಕೆಲಸ ಮಾಡಕ್ಕೆ ಕುಂತಿಲ್ಲ. ಒಂದು ಸ್ವಲ್ಪ ತಲೆಯಾಗ ನೆನಪಿಟ್ಕೋರಿ, ನೆನಪು. ಅವನಿಗೆ ಯಾವಾಗ ಬೇಕು ಅವಾಗ ಹೆಂಗೆ ಬೇಕಂಗೆ ರಜೆ ಕೊಡಂಗಿಲ್ಲ. ಅವನಿಗೆ ಏನೇ ಹೇಳೋದಿದ್ರು 1 ವಾರ ಮುಂಚೆನೇ ಹೇಳಬೇಕಾಗಿತ್ತು ನೀವು. ಅವಾಗ ರಜೆ ತಗೋತಿದ್ದ. ಈಗ ಸುಮ್ಮನೆ ಅವನ ಮೇಲೆಲ್ಲ ಹಾರಾಡಕ್ಕೆ ಹೋಗ್ಬೇಡ್ರಿ. ಮದುವೆನ ಮುಂದಕ್ಕೆ ಹಾಕ್ಬೇಕಂದ್ರೆ ಮುಂದಕ್ಕೆ ಹಾಕ್ಬೇಕಷ್ಟೆ. ಈಗ ಬಾಯಿ ಮುಚ್ಚಿಕೊಂಡು ಗಪ್ಪಿದ್ದಿ ಸರಿ ಹೊತ್ತು. ಇಲ್ಲ ಅಂದ್ರೆ ಮನ್ಯಾಗ ಎಲ್ಲರ ಮುಂದೆ ನಿನ್ನ ಮರ್ಯಾದೆ ತೆಗಿಯಂಗೆ ನಿನಗೆ ಯಾರ್ಯಾರು ಕಪ್ಪಾಳಕ್ಕೆ ಬಿಡ್ತೀನಿ. ಮತ್ತೆ ನೆನಪಿರಲಿ ನಿನಗೆ. ಸುಮ್ಮನೆ ಬಾಯಿ ಮುಚ್ಕೊಂಡು ನಾಡಿದ್ದ ರೆಡಿ ಆದ್ರಿ ಸರಿ ಹೋತು. ಇಲ್ಲ ಅಂದ್ರೆ ಇಬ್ರಿಗೂ ಮನೆಯಾಗ ಜಾಗ ಇರಂಗಿಲ್ಲ, ಮನೆಯಿಂದ ಹೊರಗಡೆ ಹಾಕ್ತೈತಿ. ನೆನಪಿರಲಿ ನಿಮಗೆ. ನಾಟಕ ಮಾಡಾರಿಲ್ಲ, ನಾಟಕ ಏನು ನೀವು ಹೇಳಿದ್ದ ನಡಿಬೇಕಂತಂದು ಏನಾರು ರೂಲ್ಸ್ ಇರ್ತಾನೆ ನಮ್ಮ ಮನ್ಯಾಗ? ಮದುವೆ ನಿಶ್ಚಯ ಆಗೈತಿ, ಮದುವೆಗೆ ನೀವು ಬರಾಕಬೇಕು. ಬರಲಿಲ್ಲ ಅಂದ್ರೆ ಗೊತ್ತಲ್ಲ ನಾನು ಏನು ಮಾಡ್ತೀನಂತಂದು. ನಡೀರಿ ಹೇಳಿ ಅಂದ್ರೆ ಹೋಗೋಣ. ಅದು ಹೆಂಗೆ ಇವ್ರು ಮದುವೆಗೆ ಬರಲ್ಲ ನಾನು ನೋಡಬಿಡ್ತೀನಿ. ಲಲಿತವ, ನಡಿ, ಮದುವೆಗೆ ಏನೇನು ತಯಾರಿ ಅದಾವೋ ಏನದಾವು ನಾವು ಮಾಡ್ಕೊಳ್ಳೋಣ, ನಡಿ. ಸರಿ ರೀ ಅಮ್ಮರ, ಬರ್ರಿ. ನೀನು ಈ 4 ಜನರದು ತಾಯಿ ಅದಿರಿ, ನೆನಪಿರ್ಲಿ. ಒಬ್ರಿಗೊಂದು ಏನಾರು ಮಾಡಾಕುಂತಿ, ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಮದುವೆಗೆ ನೀವಿಬ್ಬರು ಬರಾಕುಂತೀರಿ ಅಷ್ಟ. ಇಲ್ಲದ್ದೇನಾರ ನಾಟಕ ತೆಗದ್ರಿ ನಿಮ್ಮನ್ನು ಮಾತ್ರ ನಾನು ಈ ಸಲ ನನ್ನ ಜೀವನದಾಗ ನಿಮ್ಮನ್ನು ಕ್ಷಮಿಸಂಗಿಲ್ಲ, ನೆನಪಿರ್ಲಿ. ಯವ್ವ, ರಾಜು, ಜೀವನದಾಗ ದುಡ್ಡು ಒಂದ ಮುಖ್ಯ ಅಲ್ಲ, ಸಂಬಂಧಗಳ ಮುಖ್ಯ. ಮೊದಲು ಸಂಬಂಧಗಳ ಬೆಲೆನ ತಿಳ್ಕೊರಿ, ಆಮೇಲೆ ರೊಕ್ಕದ ಬೆಲೆನ ತಿಳ್ಕೊನಂತೆ ಅಂತ. ಇಷ್ಟು ದಿನ ಈ ಮನ್ಯಾಗ ಹೆಂಗೆ ನಡ್ಕೊಂಡ್ಬಂದೈತಿ, ಯಾವುದೋ ಕಾರ್ಯ ಘಟನೆ ಏನೋ ಇದ್ರೂ ಮನೆಯವ್ರು ಎಲ್ಲರೂ ಸೇರಿ ಮಾಡ್ತಿದ್ವಿ. ಹಂಗೆ ಕೃಷ್ಣನ ಮದುವೆನೂ ಅಷ್ಟ, ಮನೆಯವ್ರು ಎಲ್ಲರೂ ಸೇರಿ ಮಾಡೋದು. ರಾಜು, ನಿನಗೂ ಅದನ್ನ ಹೇಳಾಕೊತೀನಿ, ನೆನಪಿರ್ಲಿ. ಯವ್ವ, ಇವ್ರೇನು ಬಿ ಇವರು ನಮ್ಗೆ ಆವಾಜ್ ಹಾಕ ಕುಂತಾರಲ್ಲ? ಟೈಮ್ ಹಂಗೆ ಮಾಡ್ಸಕ್ಕೆ ಕುಂತೈತೆ ಅವರಿಗೆ. ಮಾಡಲಿ ಅದು ಎಷ್ಟು ಉರಿತಾರ ಉರಲಿ. ಆಕೆ ಯಾವಕ್ಕೆ ಬರಾಕುಂತಾಳ ಬರಲಿ. ಯವ್ವ, ಅಂದಂಗ ಹುಡುಗಿ ಯಾರಂತ ನಂಗೆ ಗೊತ್ತಾಗ್ಲಿಲ್ಲಲ್ವೇ ನಮಗೆ? ಹುಡುಗಿ ಯಾವಕ್ಕೆ ಆದ್ರೆ ಏನು? ಇವರಿಬ್ಬರೂ ಈ ಮನೆಯಾಗ ನೆಮ್ಮದಿಯಿಂದ ಇರಾಕ್ ಬಿಟ್ರೆ ಕೇಳ. ಇಬ್ಬರು ಸಸ್ಯರ ಮನೆಯಿಂದ ಕಿತ್ತ ತವ್ರ ಮನೆಗೆ ಓಡಿರಬೇಕು. ಹಂಗೆ ಮಾಡ್ತೀನಿ, ನೋಡ್ತೀರ ನೀನು. ನೀನು ತಲೆ ಕೆಡ್ಸ್ಕೊಬೇಡ ರಾಜು. ಈ ಲಲಿತವ್ವ ಬಂದ ಮೇಲೆ ಮನ್ಯಾಗ ಬೇರೆ ರೀತಿನ ವಾತಾವರಣ ಆಗಕ್ಕುಂತೈತಿ. ಇನ್ನು ಆಕಿನೂ ಬಂದ್ಲಂದ್ರೆ ಇನ್ನು ವಾತಾವರಣ ಬದಲಾಗಕ್ಕಿಂತ ಮುಂಚೆ ಅವರಿಬ್ಬರನ್ನು ಸರಿಯಾಗಿ ಮೂಲಿಗೆ ಕುಂದರ್ಸ್ತೀನಿ, ಅವಾಗ ಗೊತ್ತಾಕೈತಿ. ರಾಜು, ನೀನು ಮೊನ್ನೆ ಅದು ಯಾವುದೋ ಪರೀಕ್ಷೆ ಬರೆಯಕ್ಕೆ ಹೋಗಿದ್ದಲ್ಲ, ಅದರದ್ದು ಫಲಿತಾಂಶ ಬಂತನು? ಏನಾಯ್ತು ಅದರದ್ದು? ಇನ್ನು ಇಲ್ಲಬೇ, ಮುಂದಿನ ವಾರ ಗೊತ್ತಾಕೈತಿ ಏನನ್ನೋದು. ಸರಿ, ಅದರದ್ದು ಫಲಿತಾಂಶ ಬರಲಿ.
ನಿನ್ಗೊಂದು ದೊಡ್ಡ ಕೆಲಸ ಸಿಕ್ತಂದ್ರೆ ಆವಾಗೈತಿ ಇವರಿಗೆಲ್ಲ ಹೆಂಗೆ ಆಟ ಆಡ್ಸ್ತೀನಿ ನೋಡ್ತಿರು. ನಾನು ಅದಕ್ಕೋಸ್ಕರನ ಕಾಯಕ್ಕೆ ಕುಂತೀನಿ ಬೇ. ಇನ್ನೊಂದು ವಾರ ತಡ್ಕೊಂಡು ಬಿಡ್ಬೇ. ಅಷ್ಟರಾಗ ರಿಸಲ್ಟ್ ಬರ್ತೈತಿ, ಹೇಳ್ತೀನಂತ ನಿನ್ನ ಮುಂದೆ. ಹ್ಞೂ ಸರಿ ನಡಿ, ನೀನು ಏನೇ ಕೆಲಸ ಐತಂತ ಅಂದಿದ್ದೆಲ್ಲ ಮಾಡ್ಕೊ ನಡಿ. ಸರಿ ಬೇ. ಮೊದಲು ಆ ಹುಡುಗಿ ಯಾರು ಅನ್ನೋದನ್ನು ತಿಳ್ಕೊಬೇಕು. ಅಷ್ಟೇ ಅಲ್ಲ, ಮೊದಲು ನಮ್ಮ ರಾಜುಗ ದೊಡ್ಡ ಮನೆತನದ ಹುಡುಗಿನ, ಚಲೋ ಹುಡುಗಿನ ಕರ್ಕೊಂಬಂದು ನಮ್ಮ ರಾಜುಗೆ ಮದುವೆ ಮಾಡಿಸ್ಬೇಕು. ಆ ಹುಡುಗಿ ನಾನು ಹೇಳಿದ ಮಾತನ್ನ ಕೇಳಬೇಕು. ಆ ಥರ ಇರ್ಬೇಕು ಆ ಹುಡುಗಿ. ಇವರೆಲ್ಲ ಮೂಗ ಮೇಲೆ ಬೆರಳಿಟ್ಕೋಬೇಕು. ಅಂತ ಹುಡುಗಿನ ತೊಗೊಂಬರ್ತೀನಿ ನಮ್ಮ ರಾಜುಗ. ಈ ಲಲಿತಂದು ಬರ್ತಾ ಬರ್ತಾ ಭಾಳ ಅತಿ ಕುಂತೈತಿ, ಮಾಡ್ತೀನಿ ಈಕೆಗೆ. ಯವ್ವ ಬೇ ಯವ್ವ. ಒಳಗಡೆ ಅಡಿಗೆ ಮಾಡಾಕೊಂತೀನಿ ತಡಿಲ, ಬರ್ತೀನಿ. ಯವ್ವ ನೀ ಅಡ್ಗಿನಾರ ಮಾಡ್ಕೊ, ಏನಾರ ಮಾಡ್ಕೊ, ಮೊದ್ಲಿಲ್ಲಿ ಬಾಯ್ಲಿ ನನ್ನ ಕಣ್ಣು ಮುಂದೆ. ಇಲ್ಲ ಅಂದ್ರೆ ಮತ್ತೆ ಮನ್ಯಾಗ ಏನು ಉಳ್ಸಂಗಿಲ್ಲ ನೋಡು. ನಾನು ಎಲ್ಲ ಎತ್ತೆ ಒಗೆದು ಬಿಡ್ತೀನಿ ನೋಡು. ಮೊದ್ಲು ನಾನು ನೀ ಬಾಯ್ಲಿ ಹೊರಗಡೆ. ನನ್ನ ಪಿತ್ತ ನೆತ್ತಿಗಿರೋಕ್ಕಿಂತ ಮುಂಚೆ ಮೊದ್ಲು ಬಾಬಿ ನೀನು. ಏನಿಲ್ಲ ಏನಾತಲ್ಲ ನಿನಗೆ? ಎದಕ್ಕೆ ಓದ್ರಾಕುಂತಿದ್ದಿ ಹಿಂಗೆ ಒಂದ ಸಮನೆ? ಒಳಗಡೆ ಅಡಿಗೆ ಮಾಡಾಕುಂತೀನಿ, ಅಡಿಗೆ ಮಾಡಾಕು ಬಿಡವಲ್ಲೆಲ್ಲ. ಏನಾತೀಗ ನಿನಗೆ ಅಂಥದ್ದು? ಯವ್ವ ನೀ ಏನು ಮಾಡ್ತೀಯ ಏನು ಬಿಡ್ತೀಯ ನನಗೆ ಗೊತ್ತಿಲ್ಲ. ನೀ ಮೊದ್ಲು ಅಕ್ಕಂತ ಅಲ್ಲಿ ಮಾತಾಡಿ ನಂದು ಸವಿತಂದ ಮದುವೆನ ಫಿಕ್ಸ್ ಮಾಡ್ಬೇಕಂದ್ರೆ ಮಾಡ್ಬೇಕು ನೀನು. ಅದು ಯಾವನ ಜೊತೆನ ಸವಿತಂದ ಮದುವೆ ಆಗಕ್ಕೆ ನಾ ಬಿಡಂಗಿಲ್ಲ. ನಡಿ, ಲಗು ಲಗುನ ಹಣ್ಣು ಹೂ ಏನೇನೈತೆ ನೋಡು ಅವನ್ನೆಲ್ಲ ತಗೋ, ಅವ್ರ ಮನೆಗೆ ಹೆಣ್ಣು ಕೇಳಕ್ಕೆ ಹೋಗೋಣ ನಡಿ. ಅಲ್ಲೋ ನಿನಗೇನು ತಲೆ ಬರಬ್ಬರಿ ಐತನಿ ಏನಿಲ್ಲಲ್ಲೋ? ಎದಕ್ಕೆ ಹಿಂಗೆ ಮಾತಾಡಕುಂತಿದ್ದಿ? ಆ ಹುಡುಗಿಗೆ ಸವಿತಾಗ ನಿನ್ನನ್ನು ಕಂಡ್ರೆ ಇಷ್ಟಿಲ್ಲ, ನಿನ್ನನ್ನು ಮದುವೆ ಯಾಕೋ ಇಷ್ಟಿಲ್ಲ. ಅದು ಅಲ್ದ 10-12 ವರ್ಷ ವಯಸ್ಸಿಂದ ಅಂತರ ಐತಿ ನಿಮ್ಮ ಮಧ್ಯೆ. ಅಂದಮೇಲೆ ಆಕೆಗೆ ಇಷ್ಟ ಇಲ್ಲ ಅಂದಮೇಲೆ ಎದಕ್ಕೆ ಒತ್ತಾಯ ಮಾಡ್ತಿದ್ದಿ? ಇಲ್ಲಿ ಬಿಡು, ನಿನಗೆಲ್ಲರ ಬೇರೆ ಹುಡುಗಿನೂ ನೋಡಿ ಮದುವೆ ಮಾಡ್ತೀನಂತಗ. ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಬಿಡು. ಯವ್ವ ನಾನು ಈ ಜನ್ಮದಾಗ ಮದುವೆ ಆದ್ರೆ ಆ ಹುಡುಗಿ ಸವಿತನ್ನ ಮದುವೆ ಆಗೋದು. ಅದನ್ನು ಬಿಟ್ರೆ ಮತ್ತೆ ಯಾರನ್ನೂ ನಾನು ಮದುವೆ ಆಗಂಗಿಲ್ಲ. ಸರಿ ತಗ, ನಿನಗೆ ಮದುವೆ ಆಗಂತಂದ್ರೆ ಯಾರು ಹೇಳಾರ? 3 ಹೊತ್ತು ಕುಡ್ದು ಯಾವ ಮೂಲೆಗೆ ಬಿದ್ದಿರ್ತೀಯ, ಯಾವ ಗಟರ್ನಾಗ ಬಿದ್ದಿರ್ತೀಯ, ಯಾರಿಗೆ ಗೊತ್ತು? ಸುಮ್ಮನೆ ಮದುವೆಯಾಗಿ ಇನ್ನೊಂದು ಹುಡುಗಿ ಜೀವನನ ಹಾಳು ಮಾಡೋಕ್ಕಿಂತ ಅಂತ ನೀನೊಬ್ಬನ ಹಿಂಗೆ ದೇವದಾಸನ ಥರ ಇದ್ದು ಬಿಡೋದ ಎಷ್ಟೋ ಪಾಲು ಬೆಟ್ರ್. ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ಹುಡುಗಿ ಜೀವನನಾರ ಉಳಿಸ್ದಂಗೆ ಆಕೈತೆ ನಾವು. ಯವ್ವ ನೋಡು, ನನಗೆ ಸಿಟ್ಟು ಬರೋಕ್ಕಿಂತ ಮುಂಚೆ ನಾ ಹೇಳೋ ಮಾತು ಕೇಳಬೇ ಬೇಗಿ. ನಾನು ಸವಿತನ್ನ ಮದುವೆ ಹಾಕಿನಂತ ಹೇಳಿದ್ದಿಲ್ಲ, ಅದಕ್ಕೆ ಮಾತು ಮೀರಿ ಸವಿತನ್ನ ಮದುವೆ ಫಿಕ್ಸ್ ಮಾಡಾರ ಬೇ. ಅದು ಯಾರು ಏನು ಅಂತ ನನಗೆ ಒಂದು ಗೊತ್ತಾಗಬಲ್ದು. ಅದಕ್ಕೆ ಆ ಮದುವೆ ನಡಿಬಾರ್ದಂದ್ರೆ ನಡಿಬಾರ್ದು ಅಷ್ಟ. ಮೊದಲು ಹಿಂಗಾರ ಮಾಡಿ ಆ ಮದುವೆ ನಿಲ್ಲಿಸ್ಬೇಕು. ಅದಕ್ಕೆ ನಡಿಬೇ, ನಾನು ಸವಿತನ್ನ ಮದುವೆ ಆಗೋದು. ನಡಿಬೇ, ಲಗುನ ಹೆಣ್ಣು ಕೇಳಕ್ಕೆ ಹೋಗೋಣ. ಏನು ನಮ್ಮ ಸವಿನ ಮದುವೆ ಫಿಕ್ಸ್ ಆತಂತ? ಅಯ್ಯ ಚಲೋ ಆತು ಬಿಡ, ಎಂಥ ಚಲೋ ಸುದ್ದಿನ ಹೆಂಗೆ ಹೇಳಾಕುಂತಿಲ್ಲಲ್ಲ. ಅಂದಂಗೆ ಹುಡುಗ ಯಾವ ಊರನಂತ, ಏನು ಕೆಲಸ ಮಾಡ್ತಾನಂತ, ಮದುವೆ ಯಾವಾಗ ಐತಂತ ಏನಾರು ಕೇಳಿದೇನ? ಬೇ ನಾನಿಲ್ಲಿ ನಿನಗೆ ಕಾಮಿಡಿ ಮಾಡಾಕುಂತಿಲ್ಲ, ನಾನು ಸೀರಿಯಸ್ ಆಗಿ ಹೇಳಾಕುಂತೀನಿ. ನನಗೆ ಸವಿತಾ ಬೇಕಂದ್ರೆ ಬೇಕು, ಇಲ್ಲ ಅಂದ್ರೆ ಮದುವೆ ಆದ್ಮೇಲೆ ಅದನ್ನು ಆಕಿ ಜೀವನ ಹಾಳು ಮಾಡಲಾರ್ದನ ಬಿಡಂಗಿಲ್ಲ. ಅದಕ್ಕೆ ಈಗಲೇ ಹೇಳಾಕುಂತೀನಿ ಕೇಳಬೇ. ನನ್ನ ಜೊತೆ ಸವಿತಾನ ಮದುವೆ ಮಾಡಿಸ್ಬೇಕಂದ್ರೆ ಮಾಡಿಸ್ಬೇಕು ನೀನು. ನಡಿಬೇ, ಹೋಗೋಣ. ಲೋ ಇದ ಕೊನೆ, ಇನ್ನೊಂದು ಸಲ ಏನಾರ ಆ ಹುಡುಗಿ ಬಗ್ಗೆ ಹಿಂಗೇನಾರ ಮಾತಾಡಿದಿ ಮಗ ಅಂತೂ ನೋಡ್ದೇನೋ ನಿನ್ನನ್ನು ಕುತ್ತಿಗಿಚ್ಚಕ್ಕೆ ಸಾಯ ಬಡ್ದಿಟ್ಟು ಬಿಡ್ತೀನಿ ಮತ್ತೆ. ಏನು ನೀನು ಯಾ ಮುಖ ಇಟ್ಕೊಂಡು ಹೋಗಿ ಕೇಳಿ. 3 ಹೊತ್ತು ಕುಡ್ದು ಬಿದ್ದಿರ್ತಿದ್ದಿ, ದುಡಿಯೋದು ಗೊತ್ತಿಲ್ಲ, ದುಃಖ ಪಡೆಯೋದು ಗೊತ್ತಿಲ್ಲ. ಕತ್ತಿ ವಯಸ್ಸಾದ್ರೂ ಇನ್ನು ನಿನ್ನನ್ನು ನಾನು ದುಡ್ದು ಸಾಕಾಕೊಂತೀನಿ. ಅಷ್ಟ ಅಲ್ದ ಆ ಹುಡುಗಿ ಜೀವನನೂ ಹಾಳು ಮಾಡ್ಬೇಕಂತ ಮಾಡೇನ ನೀನು? ಸುಮ್ಮನೆ ಗಪ್ಪಗ ಬಾಯಿ ಮುಚ್ಕೊಂಡು ಬಿದ್ದಿರಿ ಇಲ್ಲಿ. ಹೆಚ್ಚು ಕಮ್ಮಿ ಮಾತಾಡಿದಿ ನೋಡು ಮತ್ತೆ ಏನು ಹೆಂಗೆ ಒಂದು ಆ ಹುಡುಗಿದ ಜೀವನ ಸರಿ ಹೋಗಾಕುಂತೈತಿ. ಹೋಗಲಿ, ಇನ್ನೊಂದು ಸಲ ಏನಾರ ನೀನು ಆ ಹುಡುಗಿ ತಂಟೆಗೆ ಹೋಗು ಐತಿ ನಿನಗೆ. ಅಕ್ಕನ ಮಗಳದಾಳಕಿ, ಬೇರೆ ಯಾರೂ ಅಲ್ಲ. ಆ ಹುಡುಗಿ ಜೀವನ ನೀನು ಹಾಳು ಮಾಡಿದಿ, ಹಾಳು ಮಾಡ್ಬೇಕಂತ ನಿನ್ನ ತಲೆಯಾಗ ಏನಾರು ಯೋಚನೆ ಮಾಡಿದಿ, ಇಲ್ಲಿಗೆ ಬಿಟ್ಟುಬಿಡು. ಇಲ್ಲ ಅಂದ್ರೆ ನಿನ್ನ ಜೀವನ ಇನ್ನೂ ಹಾಳಾಗೋಕೈತಿ. ಒಂದು ಹೆಣ್ಣಿನ ಶಾಪ ಹಗರಲ್ಲ ತಿಳ್ಕೊ. ಸುಮ್ಮನೆ ಇದ್ದು ಬಿಡು. ಇಷ್ಟು ದಿನ ಏನೋ ತಪ್ಪು ಮಾಡಿದಿ, ಹೋತು. ಇನ್ನು ಮೇಲಾರ ತಿದ್ದಿ ಕಲ್ಕೊನೋದು ಕಲಿ. ಅದನ್ನು ಬಿಟ್ಟು ಹಿಂಗೆ ಅಡ್ಡ ಶಟಿ ಹಾಕುಂತಿ, ಇನ್ನೂ ನಿನ್ನ ಜೀವನ ಹಾಳಾಗೋಕೈತಿ. ನೋಡ್ತಿರು. ನೋಡಿ ಮೊದಲು ಮನೆ ಒಳಗಡೆ ಮುಖ ನೋಡಿದ್ರನ ನನಗೆ ಸಿಟ್ಟು ನೆತ್ತಿಗೆ ಏರಾಕೊಂತೈತಿ. ಇನ್ನು ಇವನನ್ನು ಕರ್ಕೊಂಡು ಆ ಮನೆಗೆ ಹೆಣ್ಣು ಕೇಳಕ್ಕೆ ಹೋಗ್ಬೇಕಂತ. ಏನು ಕೆಲಸ ಮಾಡ್ತೀನಿ ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು ನಾನು? ನಿನ್ನ ಯೋಗ್ಯತೆಗೆ ಒಂದು ಬಟ್ಟೆ ತೊಗೊಳೋಕ್ಕಾಗಲ್ಲ ನಿನಗೆ ದುಡ್ದು, ಮತ್ತು ನಿನಗೆ ಮದ್ವೆ ಅಂತ ಮದ್ವೆ ಹೋಗ. ನನಗೂ ಹಿಂಗೆ ಮಾತಾಡ್ಬಿಟ್ಟಿಯಲ್ಲ ಬೇ ನೀನು. ನೋಡ್ಕೋತೀನಿ ಅದು ಹೆಂಗಕ್ಕೆ ಸವಿ ಚಂದನ ತಂಗ ನಕ್ಕೊಂತ ಜೀವನ ನಡೆಸ್ತಾಳ. ಈ ಮದುವೆ ಅದು ಹೆಂಗೆ ನಡೀತೈತಿ ನಾನು ನೋಡೇ ಬಿಡ್ತೀನಿ. ನೆನಪಿಟ್ಕೋಬೇ, ಯಾವತ್ತಿದ್ರು ಸವಿನ ನನಗೆ ಹೆಂಡ್ತಿ.
ಊರ ಪಾಡ್ಯ ಅದು ಎಂಥ ಮಗನ ಹೆತ್ತು ಬಿಟ್ನೋ ಏನೋ ನಾನಂತೂ ಆ ಜನ್ಮದಾಗ ಅದು ಏನು ಪಾಪ ಮಾಡಿದೆ ಅಂತ ಆ ದೇವ್ರು ಇಂಥ ಮಗನ ಕೊಟ್ಟನೋ ಏನೋ ನನಗಂತೂ ಸಾಕಾಗೋಗೈತಿ ಒಂದು ಸಲುವಾಗಿ ಎಷ್ಟು ಸಮಾಧಾನದಿಂದ ತಿಳಿಸಿ ಹೇಳಿದ್ರೂ ಒಟ್ಟ ಅರ್ಥ ಮಾಡ್ಕೊಳಂಗಿಲ್ಲ ಎಂಥ ಬಂಡ ಜನ್ಮ ಆಯ್ತಾನೆ ಇವಂದರ ಹಬ್ಬ ಕೊನೆಗೂ ನನ್ನ ಮಗಳದ ಮದ್ವೆ ಫಿಕ್ಸ್ ಆಗೈತಲ್ಲ ಚಲೋ ಆತು ಅಂದಂಗೆ ಯಾವ ಹುಡುಗ ಯಾವ ಊರು ಮದ್ವೆ ಯಾವಾಗೈತಿ ಏನು ಅನ್ನೋದನ್ನು ತಿಳ್ಕೊಬೇಕು ಆದ್ರೆ ಆ ವಿಷಯ ಯಾವುದೇ ಕಾರಣಕ್ಕೂ ಈ ನನ್ನ ಮಗಗೆ ಗೊತ್ತಾಗಬಾರ್ದು ಹಂಗೇನಾರ ಯೋಚನೆ ಮಾಡ್ಬೇಕು ನಾನು ಹಿಂಗೆ ಒಳಗಡೆ ಹೋಗೋಣ ಇವನು ಬರೋದು ಭಾಳ ಹೊತ್ತಾಕೈತಿ ಫೋನಾಗ ಮಾತಾಡಿ ಯಾವ ಹುಡುಗ ಏನು ಮದ್ವೆ ಯಾವಾಗ ಏನು ಅನ್ನೋದನ್ನು ಮೊದಲು ತಿಳ್ಕೊಬೇಕು ನಾನು